ಬಾಯಿಗೆ ಬರೆಸಿ ಗೆಲ್ಸೋದು ಹೌದು. ಬೆಂಗಳೂರಿನಲ್ಲಿ ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ನ 42ನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಭರ್ಜರಿ ಗೆಲುವು ಸಾಧಿಸಿದೆ. ಈ ಮೂಲಕ ತವರಿನ ಅಂಗಳದಲ್ಲಿ ಮೊದಲ ಗೆಲುವು ದಾಖಲಿಸಿದೆ. ಜೊತೆಗೆ ಸೋಲಿನ ಕೊಂಡಿಯನ್ನು ಕಳಚಿಕೊಂಡಿತು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತರೂ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ ವಿರಾಟ್ ಕೊಹ್ಲಿ 70 ರನ್ ಹಾಗೂ ದೇವದತ್ತ ಪಡಿಕ್ಕಲ್ 50 ರನ್ಗಳ ಬಿರುಸಿನ ಅರ್ಧ ಶತಕಗಳ ನೆರವಿನಿಂದ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ 205 ರನ್ ಸೇರಿಸಿತು. ಗೆಲುವಿಗೆ 206 ರನ್ಗಳ ಬೃಹತ್ ಗುರಿ ಬೆನ್ನತ್ತಿದ ರಾಜಸ್ಥಾನ್ ರಾಯಲ್ಸ್ ಯಶಸ್ವಿ ಜೈಸ್ವಾಲ್ 49 ರನ್ ಹಾಗೂ ಜುರೆಲ್ 47 ರನ್ಗಳ ಮೂಲಕ ದಿಟ್ಟ ಹೋರಾಟದ ಹೊರತಾಗಿಯೂ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 193 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. ಇದರೊಂದಿಗೆ ಆರ್ಸಿಬಿ 11 ರನ್ಗಳಿಂದ ಗೆಲುವು ಸಾಧಿಸಿತು. ಜೊತೆಗೆ ತವರಿನಲ್ಲಿ ಸೋಲಿನ ಕೊಂಡಿಯನ್ನು ಕಳಚಿಕೊಂಡಿತು. ಸೋಲು, ವಿಕೆಟ್ಗಳ ಪತನ ಶುರು. ಆರ್ಸಿಬಿ ಅಭಿಮಾನಿಗಳಿಗೆ ನಿರಾಸೆಯಾಗಿತ್ತು. ಈ ಬಾರಿಯೂ ತವರಿನ ಅಂಗಳದಲ್ಲಿ ಸೋಲು ಖಚಿತ ಅಂತ ಅನಿಸೋಕೆ ಶುರುವಾಗಿತ್ತು. ಇನ್ನೇನು 12 ಬಾಲ್ಗಳಲ್ಲಿ 17 ರನ್ ಬೇಕಿತ್ತು ಅಷ್ಟೇ. ಆರಾಮವಾಗಿ ರಾಜಸ್ಥಾನ ತಂಡ ಹೊಡೆಯುತ್ತೆ ಅಂತ ಎಲ್ಲರೂ ತಿಳಿದುಕೊಂಡಿದ್ರು. ಯಾಕಂದ್ರೆ 18ನೇ ಓವರ್ನಲ್ಲಿ ಬರೋಬ್ಬರಿ 22 ರನ್ಗಳನ್ನು ರಾಜಸ್ಥಾನದ ಇಬ್ಬರು ದಾಂಡಿಗರು ಚಚ್ಚಿದ್ರು. ಹಾಗಾಗಿ ಬೆಂಗಳೂರು ತಂಡ ಗೆಲ್ಲುತ್ತೆ ಅನ್ನೋ ನಿರೀಕ್ಷೆಯನ್ನು ಅಭಿಮಾನಿಗಳು ಕಳೆದುಕೊಂಡಿದ್ರು. ಇಂತಹ ಟೈಮ್ನಲ್ಲಿ ಹೆಜಲ್ವುಡ್ ಉತ್ತಮ ಬೌಲಿಂಗ್ ಮಾಡುವ ಮೂಲಕ ಕಟ್ಟಿ ಹಾಕಿದ್ರು. ಅದೇ ಓವರ್ನಲ್ಲಿ ಜುರೆಲ್ ರನ್ ಗಳಿಸಲು ತಿಳುಕಾಡಿದ್ರು. ಓವರ್ನಲ್ಲಿ 3ನೇ ಬಾಲನ್ನು ಹೊಡೆಯಲು